ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಿಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಯೋ ವೈತಾಂ ಬ್ರಹ್ಮಣೋ ವೇದ ಅಮೃತೇನಾವೃತಾಂ ಪುರೀಂ ತಸ್ಮೈ ಬ್ರಹ್ಮ ಚ ಬ್ರಹ್ಮಾ ಚ ಆಯುಃ ಕೀರ್ತಿಂ ಪ್ರಜಾಂ ದದುಃ ದೀರ್ಘಮಾಯುಃ ಸುಖ ಸಮೃದ್ಧಿರಸ್ತು ಇಷ್ಟಾರ್ಥ ಸಿದ್ಧಿರಸ್ತು ಶ್ರೀರಸ್ತು ಸಕಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಕೃಪಾ ಸಿದ್ಧಿರಸ್ತು ಶಿವಂ ಭೂಯಾತ್. अमर विरुद्ध बल अमित परा राम ग्राहक मंडली की वंदे वंदे ಗುರುದೇವ ರಾಜೇಂದ್ರ ಸುಮಂತ್ರದ ಮಹಾಪ್ರಭು ಮಂತ್ರಿ ಕೇಳೋ ಇಂತು ನಾನಿ ರಾಜವ ಮಂತ್ರಿ ಕೇಳೋ ಇಂತು ನಾನಿ ರಾಜವ ಮಂತ್ರಿ ಕೇಳೋ ಇಂತು ನಾನಿ ರಾಜವ ಮಂತ್ರಿ ಕೇಳೋ ಸಂತಸದಿಂದಾಳಿ ಸುಮಂತ್ರರೇ ಮಹಾಪ್ರಭು
ಸಂತಸದಿಂದಾಳು 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 ರಾಮಚಂದ್ರ ಗೀವೆ ಮಂದಿಗೆ ಗೆಲೋ ಇಂದು ನಾನಿ ರಾಜ್ಯವ ಮಂದಿಗೆ ಗೆಲೋ ಇಂದು ನಾನಿ ರಾಜ್ಯವ ಮಂದಿಗೆ ಗೆಲೋ ಸುಮಂತ್ರರೇ, ಕೋಸಲ ದೇಶವ ಸುಕುಮಾರ ಶ್ರೀರಾಮನಿಗೆ ಕೋಸಲ ದೇಶವ ಸುಕುಮಾರ ಶ್ರೀರಾಮನಿ ಆಶೀಸಿ ಪಟ್ಟವ ಆಶೀಸಿ ಪಟ್ಟವ ಆಶೀಸಿ ಪಟ್ಟವ ಆಶೀಸಿ ಪಟ್ಟವ ರಾಮಚಂದ್ರ ಗೀವೆ ಮಂದಿಗೆ ಗೆಲೋ ಇಂದು ನಾನಿ ರಾಜ್ಯವ ಮಂದಿಗೆ ಗೆಲೋ ಇಂದು ನಾನಿ ರಾಜ್ಯವ ಮಂದಿಗೆ ಗೆಲೋ ಪರಮ ಪೂಜ್ಯರಾದ ವಸಿಷ್ಠ ಮಹಾಮುನಿಗಳೇ, ರಾಜೇಂದ್ರ, ಸುಮಂತ್ರ ಮಂತ್ರಿವರಿಯರೇ, ಮಹಾಪ್ರಭು, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯವಾರ ಮಾಡಿ ಬೇಸತ್ತ ನಾನು ಇನ್ನು ಮುಂದೆ ಈ ಕೋಸಲ ಸಾಮ್ರಾಜ್ಯ ಭಾರದ ಪಟ್ಟವನ್ನು ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟ ಕಟ್ಟಿ ವಿಶ್ರಾಂತಿಯಿಂದಿರಬೇಕೆಂದು ನಿಶ್ಚಯಿಸಿದ್ದೇನೆ. ಇದಕ್ಕೆ ತಮ್ಮ ಅಭಿಪ್ರಾಯವೇನು ಗುರುವರ್ಯ? ರಾಜೇಂದ್ರ, ಸೀತಾರಾಮರ ಪಟ್ಟಾಭಿಷೇಕ. ರಾಜೇಂದ್ರ, ಸೀತಾರಾಮರ ಪಟ್ಟಾಭಿಷೇಕ ಲೋಕದೆಲ್ಲ ಸಂತಸ. ಲೋಕದೆಲ್ಲ ಸಂತಸ. ಸೀತಾರಾಮರ ಪಟ್ಟಾಭಿಷೇಕ. ರಾಜೇಂದ್ರ, ಗುರುದೇವ, ರಘುರಾಮಚಂದ್ರನು ಸದ್ಗುಣಶೀಲನು. ರಘುರಾಮಚಂದ್ರನು ಸದ್ಗುಣಶೀಲನು ಲೋಕಲೋಕವ ಮಾಡುವನು. ರಾಜೇಂದ್ರ, ಲೋಕಲೋಕವ ಮಾಡುವನು. ಪಟ್ಟಾಭಿಷೇಕ ಲೋಕದೆಲ್ಲ ಸಂತಸ. ಲೋಕದೆಲ್ಲ ಸಂತಸ. ಲೋಕದೆಲ್ಲ ಸಂತಸ. ದಶರಥ ರಾಜೇಂದ್ರ, ಗುರುದೇವ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಯಾರಿಗೆ ತಾನೇ ಸಂತೋಷ ಇರುವುದಿಲ್ಲ. ದೇವತೆಗಳೇ ಆತನ ಪಟ್ಟಾಭಿಷೇಕವನ್ನು ಎದುರು ನೋಡ್ತಿರುವಾಗ, ಅಲ್ಲದೆ ಈ ನಾಡಿನ ಸಮಸ್ತ ಜನರು ಆತನ ಪಟ್ಟಾಭಿಷೇಕವನ್ನು ಕಾದುಕೊಂಡು ಕಾಯ್ತಿರುವಾಗ ನನಗೂ ಬಹಳ ಸಂತೋಷ. ರಾಜೇಂದ್ರ, ಧನ್ಯನಾದ ಗುರುದೇವ, ಧನ್ಯನಾದ. ಸುಮಂತ್ರರೇ, ಮಹಾಪ್ರಭು, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಲೇ ಇಲ್ಲವಲ್ಲ?
ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಮಹಾಪ್ರಭು ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ರಘುರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ತರುವಂತ ಈ ದಿನ ಶುಭ ದಿನ. ಸಂತಸ ತರುವಂತ ಈ ದಿನ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ ಈ ದಿನ. ಮಹಾಪ್ರಭು ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಪರಿಜನರು ಪುರಜನರು ಎಲ್ಲರೂ ಸಂತೋಷದಿಂದ ಇರುವರು. ಅದೂ ಅಲ್ಲದೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ದೇವಾನು ದೇವತೆಗಳೇ ಎದುರು ನೋಡುತ್ತಿರುವರು. ಆದ್ದರಿಂದ ವಿನಯವಂತನು ಸದ್ಗುಣಶೀಲನು ಔದಾರ್ಯ ನಿಧಿಯೂ ಆದ ನಮ್ಮ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗೂ ಕೂಡ ಬಹಳ ಸಂತೋಷ ಮಹಾಪ್ರಭು. ಬಹಳ ಸಂತೋಷ ಸುಮಂತ್ರರೇ. ಮಹಾಪ್ರಭು, ಹಾಗಾದರೆ ನೀವೀಗಲೇ ಹೋಗಿ ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಮಹದಾಜ್ಞೆ. ಗುರುದೇವ. ರಾಜೇಂದ್ರ. ಗುರುದೇವ. ರಾಜೇಂದ್ರ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವೊಂದನ್ನ ಸೂಚಿಸಿ ತಿಳಿಸಬಲ್ಲಿರಾ? ಆಗಬಹುದು ರಾಜೇಂದ್ರ. ನಾಳೆ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವು ಬಹಳ ಪ್ರಶಸ್ತವಾಗಿರುವುದು ರಾಜೇಂದ್ರ. ಧನ್ಯನಾದ ಗುರುದೇವ, ಧನ್ಯನಾದ. ಪಾದಕೀಗ ವಂದಿಸುವೆ ನಾನತಿ ಹರುಷದಿ ತಂದೆಯೇ. ತವ ಪಾದಕೀಗ ವಂದಿಸುವೆ ನಾನತಿ ಹರುಷದಿ ತಂದೆಯೇ. ಜನಕ. ರಾಮಚಂದ್ರ. ತವ ಪಾದಕೀಗ ವಂದಿಸುವೆ ನಾರತಿ ಅನುಷದಿ ತಂದೆಯೇ. ಇಂದು ಎನ್ನನು ಕರೆಸಿದ ಪರಿ ಜನಕ ಇಂದು ಎನ್ನನು ಕರೆಸಿದ ಪರಿ, ಇಂದು ಎನ್ನನು ಕರೆಸಿದ ಪರಿ, ಇಂದು ಎನ್ನನು ಕರೆಸಿದ ಪರಿ, ಇಂದು ಎನ್ನನು ಕರೆಸಿದ ಪರಿ ಆನಂದದಿಂದ ಬೇಡುವುದು ಜನಕನೇ. ತಂದೆಯೇ ತಂದೆಯೇ ತವ ಪಾದಕೀಗ ವಂದಿಸುವೆ ನಾನತಿ ಹರುಷದಿ ತಂದೆಯೇ. ಜನಕ ನಮಸ್ಕರಿಸುವೆ.
ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಪೂಜ್ಯರಿಗೆ ವಂದಿಸುವೆನು. ರಾಮಚಂದ್ರ, ನಿನಗೆ ಶುಭವಾಗಲಿ. ಸುಮಂತ್ರ ಮಂತ್ರಿವರಿಯರೇ ನಮಸ್ಕರಿಸುವೆ. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಜನಕ, ರಾಮಚಂದ್ರ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಿದ ಕಾರಣವೇನು ಜನಕ? ರಾಮಚಂದ್ರ, ನಿನ್ನನ್ನು ಇಷ್ಟೊಂದು ತ್ವರಿತದಿಂದ ಕರೆಯಿಸಿದ ಕಾರಣ ಮಹತ್ತರವಾದದ್ದು, ಅತೀ ಮಹತ್ತರವಾದದ್ದು. ಏನೆಂದರೆ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಇನ್ನು ಮುಂದೆ ಈ ಕೋಸಲ ಸಾಮ್ರಾಜ್ಯಭಾರದ ಪಟ್ಟವನ್ನು ನಿನಗೆ ಕಟ್ಟಿ ವಿಶ್ರಾಂತಿಯಿಂದಿರಬೇಕೆಂದು ತೀರ್ಮಾನಿಸಿದ್ದೇನೆ. ಈ ವಿಚಾರವನ್ನು ತಿಳಿಸುವುದಕ್ಕಾಗಿಯೇ ನಿನ್ನನ್ನು ಇಷ್ಟೊಂದು ತ್ವರಿತದಿಂದ ಕರೆಯಿಸಿದ್ದು ರಾಮಚಂದ್ರ. ಜನಕ, ನಿಮ್ಮ ಇಷ್ಟದಂತೆ ಆಗಲಿ. ಆದರೆ ರಾಮಚಂದ್ರ, ಆದರೆ ಎಂಬ ಅರ್ಧೋಕ್ತಿ ಏಕೆ? ಜನಕ, ಭರತ ಶತ್ರುಘ್ನರು ಪಟ್ಟಣದಲ್ಲಿ ಇಲ್ಲದಿರುವಾಗ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಅವಸರವೇಕೆ ಜನಕ? ರಾಮಚಂದ್ರ, ಅವರಿಗೂ ಈ ದಿನವೇ ಹೇಳಿ ಕಳಿಸುತ್ತೇನೆ. ಗುರುಗಳಾದ ವಸಿಷ್ಠ ಮಹಾಮುನಿಗಳು ನಿಶ್ಚಯಿಸಿದ ಶುಭಲಗ್ನವು ತ್ವರಿತವಾದ್ದರಿಂದ ಆಲಸ್ಯಂ ಅಮೃತಂ ವಿಷಂ ಅಂದಾಗೆ ನಿನ್ನ ಪಟ್ಟಾಭಿಷೇಕ ಶೀಘ್ರವಾಗಿ ನೆರವೇರಲೇಬೇಕಾಗಿರುವುದರಿಂದ ನೀನು ಗುರುಗಳ ಅನುಮತಿಯನ್ನು ಪಡೆದು ನಿನ್ನ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗುವ ನಡೆ ರಾಮಚಂದ್ರ. ಜನಕ, ನೀವು ವಿತ್ತಾಜ್ಞೆಗೆ ತಪ್ಪನ್ನೆಸಗೋನೇ ಜನಕ. ನಿಮ್ಮ ಇಷ್ಟದಂತೆ ಆಗಲಿ. ರಾಮಚಂದ್ರ, ನಿಮ್ಮ ತಂದೆಯ ಮಾತಿನಂತೆ ಇಂದಿನಿಂದ ನೀನು ಮಂಗಳ ಸ್ನಾನ ಮಾಡಿಕೊಂಡು ಶುಚಿದ್ಭೂತನಾಗಿರು. ನಿನ್ನೊಡೆ ಕೆಲವು ವಿಷಯಗಳು ತಿಳಿಸಬೇಕಾಗಿದೆ. ನನ್ನೊಡೆ ಬಾ ರಾಮಚಂದ್ರ. ಗುರುದೇವ, ನಿಮ್ಮ ಅಪ್ಪಣೆ ಅಂತಾಗಲಿ. ಸುಮಂತ್ರರೇ, ಮಹಾಪ್ರಭು. ಸುಮಂತ್ರರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಾಚಾರವನ್ನ ನಾಡಿನಾದ್ಯಂತ ತಿಳಿಸಿಬಿಡಿ. ನಾನು ಕೂಡ ರಾಣಿವಾಸದವರೆಗೆಲ್ಲರಿಗೂ ತಿಳಿಸುತ್ತೇನೆ. ಹಾಗೆ ಆಗಲಿ ಮಹಾಪ್ರಭು.
ಅಲ್ಲ, ಈ ದಿವಸ ಈ ಅಯೋಧ್ಯ ನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದನ್ನು ಕಾರಣವೇನಿರಬಹುದು? ಓಹೋ, ಯಾರೋ ಡಂಗೂರದವನು ಸಾರಿಕೊಂಡು ಹೋಗುತ್ತಿರುವನು ರಾಮಚಂದ್ರನ ಪಟ್ಟಾಭಿಷೇಕನು. ಕೈಕೆಗೆ ಕಷ್ಟ ಬಂತಲ್ಲೋ. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಇದರಿಂದ ಲೋಕ ಕಲ್ಯಾಣವೆಲ್ಲವೂ ಸ್ಥಗಿತವಾದಂತೆಯೇ ಸರಿ. ಕೂಡದು, ರಾಮನಿಗೆಂದು ಪಟ್ಟಾಭಿಷೇಕ ಆಗಕೂಡದು. ತಡಬೇಕೆ, ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ತೆರಳಬೇಕು. ಮಾಡುತ್ತೇನೆ. ಭಗವತಿ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ತೇಜ ವಿಶ್ವೇಶ್ವರಿ ಅಮ್ಮ. ಅಮ್ಮ ದೇವಿ ಮಹಾದೇವಿ, ದೇವಿ ಮಹಾದೇವಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ महिमाकारिणी आत्मस्वरूपिणी भक्त कोटि जना हृदयದ ದೇವತೆ ಭಕ್ತ ಕೋಟಿ ಜನ ಹೃದಯದ ದೇವತೆ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ. ಧರೆಯೊಳು ನೀನು ಬೆಳಗಿದೆ ಜ್ಯೋತಿ, ಎಲ್ಲೆಡೆ ಪಸರಿದೆ ನಿನ್ನ ವಿಖ್ಯಾತಿ. ಧರೆಯೊಳು ನೀನು ಬೆಳಗಿದೆ ಜ್ಯೋತಿ, ಎಲ್ಲೆಡೆ ಪಸರಿದೆ ನಿನ್ನ ವಿಖ್ಯಾತಿ. ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ. ಅಮ್ಮ ಭಗವತಿ ನಮಃ. ವಿಶ್ವೇಶ್ವರಿ ಅಮ್ಮ.
ಸದಾ ಕಾಲವು ನನ್ನ ಪತಿದೇವರಿಗೂ ನನ್ನ ಮಕ್ಕಳಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಬೇಕೆಂದು ಸದಾ ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ. ಇದೇನು ನನ್ನ ಪ್ರಾಣಕಾಂತನು ಇಷ್ಟು ಹೊತ್ತಾದರೂ ನನ್ನ ಅಂತಃಪುರಕ್ಕೆ ಬಾರದಿರಲು ಕಾರಣ ಮಾತ್ರ ಏನಿರಬಹುದು? ಈ ನನ್ನ ಮನಸ್ಸಿನ ಕಳವಳವನ್ನು ನಾನೇನೆಂದು ಹೇಳಲಿ? ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ. ಪ್ರಾಣೇಶ್ವರ, ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಪ್ರಾಣೇಶ್ವರ, ಧಗ ಧಗ ಮೆತ್ತಿದೆ ಮನಸ್ಸಿನ ವೇದನೆ. ಧಗ ಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಕಾಂತನು ಏತಕೋ ಬಾರದೆ ನಿಂತನು. ಕಾಂತನು ಏತಕೋ ಬಾರದೆ ನಿಂತನು. ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ. ನನ್ನ ಪ್ರಿಯ ಸಖಿಯಾದ ಮಂಥರೆಯೂ ಬಾರಲಿಲ್ಲವಲ್ಲ, ಕಾರಣವೇನಿರಬಹುದು? ಪಟ್ಟಾಭಿಷೇಕ. ಕೈಕಾ ಕೈಕಾ ಕೈಕಾ. ಯಾರು? ಓ ಮಂಥರ, ಬಂದೆಯಾ? ಬಾ. ಸುಖಾಗಮನವೇ? ಸೌಖ್ಯದಿಂದಿರುವೆಯಾ? ಕ್ಷೇಮವೇ? ಓ, ನನ್ನ ಸುಖವಾಗಿರಲಿ, ನೀನೊಬ್ಬಳು ಸುಖವಾಗಿದ್ದರೆ ಎಲ್ಲರೂ ಸುಖವಾಗಿದ್ದಾಗೆ. ನನ್ನ ಸುಖ ಸಂತೋಷಕ್ಕೇನು ಕಡಿಮೆ ಹೇಳು ಮಂಥರ. ಆ ದೇವಿಯ ಕೃಪೆಯಿಂದ ನಾನು ಸದಾ ಕಾಲವು ಸುಖ ಸಂತೋಷದಿಂದಲೇ ಇರುವೆನು. ಈ ವಿಚಾರವೇನು ನಿನಗೆ ಹೊಸದಾಗಿ? ಮಂಥರ, ಈ ದಿನ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಯಾವುದೋ ಸಂತಾಪವಾದ ವಿಚಾರವನ್ನು ತಂದಂತಿರುವುದಲ್ಲ. ಕಾರಣವೇನು ಮಂಥರ? ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಂತೆ ನಿನಗೆ ತಿಳಿದಿಲ್ಲವೋ? ಏನು? ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವೇ? ಬಹಳ ಸಂತೋಷ ಮಂಥರ, ಬಹಳ ಸಂತೋಷ. ಕಂದನಾದ ರಾಮಗೆ ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ. ಇನ್ನು ರಾಜ್ಯ ಪದವಿಯದ ಸಂತೋಷವಾಗ್ತೇ ಮಂಥರ, ಸಂತೋಷವಾಗ್ತೇ ಮಂಥರ, ಸಂತೋಷವಾಗ್ತೇ ಮಂಥರ.
ಮಂಥರ, ಎಂತಹ ಶುಭವಾರ್ತೆಯನ್ನು ತಂದಿರುವೆ. ಈ ದಿನ ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವು. ಇಂತಹ ಶುಭವಾರ್ತೆಯನ್ನು ತಂದಿರುವ ನಿನಗೆ ಬಹುಮಾನವಾಗಿ ಏನು ಕೊಡಲಿ? ಮಂಥರ, ಇದು ಈ ಕಂಠಿಹಾರವನ್ನೇ ಕೊಡುವೆನು, ಸ್ವೀಕರಿಸು. ಎಲ್ಲೋ ಗ್ರಾಚಾರ, ನಿನ್ನನ್ನು ಚಾನೆಳೆಂದು ಭಾವಿಸಿದ್ದೆ, ಏನೂ ಪ್ರಯೋಜನವಿಲ್ಲ. ಸುತ್ತಿ ಬಳಸಿ ಮಾತನಾಡುವುದು ಏಕೆ? ನೇರವಾಗಿ ಒಂದು ಮಾತನ್ನು ಹೇಳುವೆನು, ಕೇಳುವೆಯೋ? ಅದೇನು ಹೇಳು ಮಂಥರ, ನಿನ್ನ ಮಾತನ್ನು ನಾನು ಮೀರುವೆನೆ. ರಾಮನ ಪಟ್ಟಾಭಿಷೇಕವೆಂದು ಆನಂದ ಪಡುತ್ತಿರುವೆಯಲ್ಲ, ರಾಮನ ಪಟ್ಟಾಭಿಷೇಕವೇನಾದರೂ ಆದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು, ಆಗಲಿ ಕೌಸಲ್ಯ ರಾಜಮಾತೆಯಾಗುವಳು. ಆಗಲಿ ಮಂಥರ, ಸಂತೋಷವಲ್ಲವೇ? ಹಾಗೇನಾದರೂ ಆದರೆ ನಿನ್ನ ಮಗ ಭರತ ರಾಮನಿಗೆ ದಾಸನಾಗುವ, ನೀನು ಕೌಸಲ್ಯಗೆ ದಾಸಿ. ಮಂಥರ, ಏನು ರಾಮನಿಗೆ ಪಟ್ಟಾಭಿಷೇಕವಾದರೆ ನನ್ನ ಮಗನಾದ ಭರತನು ಆ ರಾಮನಿಗೆ ದಾಸನಾಗಬೇಕೆ? ನಾನು ಆ ಕೌಸಲ್ಯಗೆ ದಾಸಿಯಾಗಬೇಕೆ? ನೀನಾಡುತ್ತಿರುವ ಮಾತುಗಳು ಸತ್ಯವೇ? ಸತ್ಯನಮ್ಮ. ಮಂಥರ, ಹಾಗಾದ್ರೆ ಈಗ ನಾನೇನು ಮಾಡಲಿ? ಈ ಅಪಾಯದಿಂದ ಪಾರಾಗುವ ಮಾರ್ಗವೇನಾದರೂ ಇದ್ದರೆ ಹೇಳೆ. ನಾನಿರುವುದೇ ಅದಕ್ಕಾಗಿ ಅಲ್ಲವೇ? ನಾನು ಹೇಳಿದಂತೆ ಮಾಡಿದರೆ ಸಾಕು. ಅದೇನು ಹೇಳು? ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹಾ, ಹೌದು ಮಂಥರ, ಹೌದು. ಸಮಯ ಬಂದಾಗ ಕೇಳಿಕೋ ಎಂದಲು ಹೇಳಿರುವರಲ್ಲ ಮಂಥರ. ಈಗ ತಕ್ಕ ಸಮಯ, ಈಗ ಕೇಳಿಕೋ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಅದು ಸರಿಯೇ, ಈ ರೀತಿಯಾಗಿ ಕೇಳು. ಹೇಗೆ? ಮೊದಲನೇ ವರಕ್ಕೆ ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗುವಂತೆ ಕೇಳಿ. ಎರಡನೇ ವರಕ್ಕೆ ಆ ರಾಮಚಂದ್ರನು ನಾರು ಮುಡಿಯುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಮಾಡಬೇಕೆಂದು ಹೇಳಿಬಿಡು. ಅಯ್ಯೋ ಮೂರ್ಖಳೆ, ನೀಚಳೆ, ನಿನಗೇಕಿಂತಹ ದುರ್ಬುದ್ಧಿ ಹುಟ್ಟಿತೆ? ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸು ಎಂದು ಹೇಳಿಕೊಡುತ್ತಿರುವೆಯಲ್ಲ, ಇಂತಹ ಮಾತುಗಳನ್ನು ಹೇಳಿಕೊಡಲು ನಿನ್ನ ಮನಸ್ಸಾದರೂ ಹೇಗೆ ಒಪ್ಪಿದೆ? ಛೇ, ಹೋಗು, ಹೊರಟು ಹೋಗು. ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು ಮಂಥರ. ಇದೇನೋ ಮಾಡೋಕೆ ಹೋಗೇನೋ ಮಾಡ್ಕೊಂಡು ಸುಮ್ಮನಿದ್ರಾಗ ಕಂಡದನ್ನು ಹೇಳಿದರೆ ಕೆಂಡದಂತಹ ಕೋಪ ಹೋಗಲಿ ಬಿಡು. ನನ್ನ ಮಗನೇನಾದರೂ ರಾಜ್ಯವಾಳಬೇಕೆ? ನಾನೇನು ಹಿಂದೆ ಸಾಯುವೆನೋ, ನಾಳೆಯೇ ಸಾಯುವೆನು. ಆತುರಪಟ್ಟು ಮಾತನಾಡಬೇಡ. ಹಿಂದೆ ಪಟ್ಟಾಭಿಷೇಕ ಇಂಥದ್ದಲ್ಲಿ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏತಕ್ಕೆ ಕಳುಹಿಸಬೇಕಾಗಿತ್ತು? ನೀನು ಮುಂದೆ ಪಡುವ ಕಷ್ಟಗಳನ್ನು ಈ ಹಾಳು ಕಣ್ಣಿನಿಂದ ನೋಡಬೇಕಿಲ್ಲ ಎಂದು ನೋಡಿದೆ. ನಾನೇನು ಬೋರುವೆನ? ಈಗ ನಾನೇನು ಮಾಡಲಿ? ಇವಳು ಆಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಹೃದಯವೇ ಕಂಪಿಸುತ್ತಿರುವುದು, ಕೈ ಕಾಲುಗಳೇ ನಡುಗುತ್ತಿರುವುದು. ಹಿಂದೆ ಪಟ್ಟಾಭಿಷೇಕ ಮುಹೂರ್ತವು ಮೀರಿ ಹೋದರೆ ಸಮಯವು ಪುನಃ ಸಿಗಲಾರದು. ಏನೇ ಆಗಲಿ ಇವಳ ಮಾತಿನಂತೆ ನಡೆದುಕೊಳ್ಳುವುದೇ ಒಳ್ಳೆಯದು. ಮಂಥರ, ನಿಲ್ಲು, ನಿಲ್ಲು ಮಂಥರ. ಆಗಲಿ, ನಿನ್ನಿಷ್ಟಂತೆ ಆಗಲಿ. ಆದರೆ ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ ಮಂಥರ? ಒಪ್ಪಿಸಬೇಕು. ಅದು ಹೇಗೆ ಮಂಥರ? ಈಗ ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯನ್ನರಿತು ಈ ರೀತಿಯಾಗಿ ಮಾಡಿ ಆಭರಣಗಳನ್ನೆಲ್ಲ ಕಳಚಿಡು, ಕೇಶರಾಶಿಗಳನ್ನೆಲ್ಲ ಕೆದಡಿಕೋ, ಸಿಟ್ಟಿನಿಂದ ಮಲಗಿ. ನಿನ್ನ ಪತಿಯು ಆತುರದಿಂದ ಬಂದು ನೋಡಿ ಗಾಬರಿಗೊಳ್ಳುವನು. ಮೊದಲೇ ವಿಚಾರವನ್ನು ತಿಳಿಸಿಯೇ ರಾಮನ ಮೇಲಾಣೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ತೆಗೆದುಕೋ, ನಂತರ ವರಗಳನ್ನು. ಹೌದು ಮಂಥರ,
ಮೊದಲು ರಾಮನ ಮೇಲೆ ಭಾಷೆಯನ್ನು ತೆಗೆದುಕೊಂಡು ನಂತರ ಈ ವರಗಳನ್ನು ಕೇಳುತ್ತೇನೆ. ನಂತರ ಮಹಾರಾಜರು ಇತ್ತ ಕಡೆಗೆ ಬರುವಂತಿದೆ, ಜಾಗೃತಿಯಾಗಿ ನಡೆ. ಇನ್ನು ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ ಸರಿ. ಭರತನಿಗೆ ಪಟ್ಟಾಭಿಷೇಕ ಆಗುವುದಿಲ್ಲವೋ ನನಗೆ ತಿಳಿಯದು. ಹೇಗಾದರೂ ಆಗಲಿ, ನಾನೀ ಬಂದ ಕಾರ್ಯ ನೆರವೇರಿ. ಹೌದು, ಮಂತರ ಹೇಳುತ್ತಿರುವ ಮಾತುಗಳಲ್ಲಿಯೂ ಸತ್ಯಾಂಶವಿದೆ. ನನ್ನ ಮಕ್ಕಳನ್ನು ನನ್ನ ತೌರೂರಿಗೆ ಕಳುಹಿಸಿ ಇಲ್ಲಿ ಒಳಗೊಳಗೆ ಕುತಂತ್ರದಿಂದ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವರೆಂದರೆ ಇದರಲ್ಲೇನೋ ಕುತಂತ್ರವೇ ಅಡಗಿದೆ. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ. ಏನಾಶ್ಚರ್ಯ! ಈ ದಿವಸ ಕೈಕಾಂತಪುರವನ್ನು ಪ್ರವೇಶ ಮಾಡಿದೊಡನೆ ಯಾವುದೋ ಒಂದು ಶೂನ್ಯ ಗೃಹಕ್ಕೆ ಪ್ರವೇಶ ಮಾಡಿದಂತೆ ಭಾಸವಾಗುತ್ತದೆ. ಅದು ಅಲ್ಲದೆ ಅದಾವುದೋ ಗೋಚರವಿಲ್ಲದ ಅಗೋಚರವಾದ ಶಕ್ತಿ ದಶರಥ ಈ ದಿನ ಕೈಕಾಂತಪುರವನ್ನು ಪ್ರವೇಶ ಮಾಡಬೇಡ ಎಂದು ನನ್ನನ್ನು ಹಿಂದಕ್ಕೆ ನೂಕಿದಂತೆ ಭಾಸವಾಗುತ್ತಿರುವುದಲ್ಲ. ಇರಲಿ, ನಾನು ಬಂದೊಡನೆ ಅತ್ಯಂತ ಪ್ರೀತಿ ವಿಶ್ವಾಸಗಳಿಂದ ಆಧರಿಸುತ್ತಿದ್ದ ನನ್ನ ಪ್ರಿಯಪತ್ನಿ ಕೈಕಾ ಕಾಣುತ್ತಲೇ ಇಲ್ಲವಲ್ಲ. ಕೈಕಾ 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 ಕೈಕೆಯು ಭೂಷಾಯಿಯಾಗಿರುವಳು. ಆಭರಣಗಳೆಲ್ಲವೂ ಚೆಲ್ಲಾಡಿವೆ, ಮುಖವೂ ಬಾಡಿದೆ. ಕಾರಣವೇನಿರಬಹುದು? ವಿಚಾರಿಸೋಣ. ಕೈಕಾ 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 ರಾಣಿ, ಇದೇನು ದೇವಿ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು? ನನ್ನಿಂದೇನಾದರೂ ಅಪಚಾರವಾಯಿತೆ? ಅಥವಾ ನಿನ್ನ ದಾಸಿಯರಿಂದ ಏನಾದರೂ ವ್ಯತ್ಯಾಸವಾಯಿತೆ? ಮಾತನಾಡುವುದಿಲ್ಲವೇ? ಕೋಪವೇ? ಮಾತನಾಡುವುದಿಲ್ಲವೇ? ಓ, ನನ್ನ ಮೇಲೂ ಕೋಪವೇ? ಕೋಪ ಮಾಡ್ಬರ ಮಾನಿನಿ ಮಣಿಜಲ, ಕೋಪ ಮಾಡ್ಬರ
ಮಾನಿನಿ ಮಣಿಗಳೇ ಕೋಪ ಮಾಡ್ಬಾರೆ ಮಾನಿನಿ ಮಣಿಗಳೇ ಕೋಪ ಮಾಡ್ಬಾರೆ ಕೈಕಾ ಭೀತಿಗಿಂತಲೀಗ ಭ್ರಾಂತನಾದರೋ ಓ ಭೀತಿಗಿಂತಲೀಗ ಭ್ರಾಂತನಾದರೋ ಭೀತಿಗಿಂತಲೀಗ ಭ್ರಾಂತನಾದೆನೋ ಕೋಪಬೇಕೆ ನಿನಗೆ ಕೋಪಬೇಕೆ ನಿನಗೆ ಕೋಪಬೇಕೆ ನಿನಗೆ ಕೋಪಬೇಕೆ ನಿನಗೆ ಕೋಪಬೇಕೆ ನಿನಗೆ ಕೋಪಬೇಕೆ ನಿನಗೆ ಶಾಂತಳಾಗು ನೀನು ಕೋಪ ಮಾಡ್ಬಾರೆ ಮಾನಿನಿ ಮಣಿಗಳೇ ಕೋಪ ಮಾಡ್ಬಾರೆ ಮಾನಿನಿ ಮಣಿಗಳೇ ಕೋಪ ಮಾಡ್ಬಾರೆ ಕೈಕಾ ವ್ಯರ್ಥ ಕೋಪಬೇಕೆ ಎನ್ನೊಳ್ಳೋ ನಿನಯ ವ್ಯರ್ಥ ಕೋಪಬೇಕೆ ಎನ್ನೊಳ್ಳೋ ನಿನಯ ಮಾಡದೆ ಹಠವ ಮಾಡದೆ ಹಠವ ಮಾಡದೆ ಹಠವ ಮಾಡದೆ ಹಠವ ಮಾಡದೆ ಹಠವ ಮಾಡದೆ ಹಠವ ಕೋರುಳಿ ದಯಪ ಕೋಪ ಮಾಡ್ಬಾರೆ ಮಾನಿನಿ ಮಣಿಗಳೇ ಕೋಪ ಮಾಡ್ಬಾರೆ ಮಾನಿನಿ ಮಣಿಗಳೇ ಕೋಪ ಮಾಡ್ಬಾರೆ ದೇವಿ ನನ್ನ ಮೇಲೂ ಕೋಪವೇ ಕೈಕಾ ನಿಮ್ಮ ಮೇಲೆ ಕೋಪ ಮಾಡಿಕೊಂಡರೆ ಇಲ್ಲಿ ನನ್ನನ್ನು ಕೇಳುವರು ಯಾರಿದ್ದಾರೆ? ಅದು ಅಲ್ಲದೆ ಮಹಾರಾಜರ ಆಗಮನವು ಮಹಾರಾಣಿಯವರ ಅಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಏನು ಕೈಕಾ ಈ ರೀತಿ ಮಾತನಾಡುತ್ತಿರುವೆಯಲ್ಲ? ನನಗೆ ನಿನ್ನಲ್ಲಿ ಮತ್ತು ನನ್ನ ರಾಮನಲ್ಲವೇ ಅಧಿಕವಾದ ಪ್ರೀತಿ ಇರುವುದು. ಅಂದರೆ ನಿಮಗೆ ಭರತನ ಮೇಲೆ ಪ್ರೀತಿ ಇಲ್ಲವೆನ್ನಂತಾಯ್ತು. ಹುಚ್ಚಿ ಹುಚ್ಚಿ, ನನಗೆ ಭರತನು ಬೇರೆಯೇ ರಾಮನು ಬೇರೆಯೇ. ನನ್ನ 4 ಮಕ್ಕಳ ಮೇಲೂ ಸಮಾನವಾದ ಪ್ರೀತಿ ಇದ್ದೇ ಇರುವುದು. ಹೌದೌದು, ನನಗಷ್ಟೂ ತಿಳಿಯದೆ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗೊಳಗೆ ಕುತಂತ್ರೆಯಿಂದ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವ ನಿಮ್ಮ ಕುತಂತ್ರ ಬುದ್ಧಿಯನ್ನು ನೆನಪು ಮಾಡಿಕೊಂಡರೆ ನನಗಷ್ಟು ಅರಿವಾಗುವುದಿಲ್ಲವೇ? ಅಯ್ಯೋ ಮರುಳೆ, ಗುರುಗಳಾದ ವಸಿಷ್ಠ ಮಹಾಮುನಿಗಳು ನಿಶ್ಚಯಿಸಿದ ಶುಭ ಲಗ್ನವು ತ್ವರಿತವಾದ್ದರಿಂದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ಏರ್ಪಡಿಸಿರುವೆನೋ ವಿನಃ
ಭರತನನ್ನು ಬಿಟ್ಟು ಮಾಡಬೇಕೆಂದಲ್ಲ, ಅವರಿಗೂ ಹೇಳಿ ಕಳಿಸಿದ್ದೇನೆ. ಕೈಕಾ, ಇಷ್ಟಕ್ಕೆ ಕೋಪವೇ? ಬಾ ಬಾ ಕೈಕಾ, ಕುಳಿತು ಬಾ ಬಾ. ಬಾ ದೇವಿ, ಕುಳಿತುಕೋ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಂತೋಷದ ಸಮಯ, ಕುಳಿತುಕೋ. ನಿಮಗೆ ಸಂತೋಷವು, ನನಗೆ ಸಂಕಟವು. ಕೈಕಾ, ಕೈಕಾ, ಕೋಪವೇ? ಕೋಪ ಮಾಡಬೇಡ ಕೈಕಾ. ವಿಚಾರವೇನು ಬೇಗನೆ ತಿಳಿಸಿ. ಕೈಕಾ, ಕೈಕಾ ರಾಣಿ, ಸಾಕು ಸಾಕು, ಇದು ಅತಿಯಾಯಿತು. ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಂತೋಷದ ಸಮಯದಲ್ಲಿ ಕೈಕಾ, ಹೇಳು ಕೈಕಾ. ನಿನಗೇನು ಬೇಕು ಕೇಳು ದೇವಿ, ನಾನು ನೆರವೇರಿಸಿಕೊಡ್ತೇನೆ, ಕೇಳು ಕೈಕಾ. ಏನಂದಿರಿ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಂತೋಷದ ಸಮಯದಲ್ಲಿ ನಿನಗೇನು ಬೇಕು ಕೇಳು ಕೈಕಾ, ನಾನು ನೆರವೇರಿಸಿಕೊಡುತ್ತೇನೆ. ಹಾಗಾದರೆ ನಾನೇನೇ ಕೇಳಿದರೂ ನೆರವೇರಿಸಿಕೊಡುವಿರಾ? ಅಗತ್ಯವಾಗಿ ನೆರವೇರಿಸಿಕೊಡುತ್ತೇನೆ, ಕೇಳು ಕೈಕಾ. ಪ್ರಾಣೇಶ್ವರ, ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು ಹೌದು ಕೈಕಾ, ಹೌದು, ಕೊಟ್ಟಿದ್ದೇನೆ. ಆ ವರಗಳನ್ನು ಈಗ ನೆರವೇರಿಸಿಕೊಡಿ. ಅಷ್ಟೇ ತಾನೇ, ಅಗತ್ಯವಾಗಿ ನೆರವೇರಿಸಿಕೊಡ್ತೇನೆ ದೇವಿ. ನಿನಗೆ ಏನು ಬೇಕು ಕೇಳು. ಪ್ರಾಣೇಶ್ವರ, ನೀವು ಹಾಗೆ ಹೇಳಿದರೆ ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ಕೈಕಾ, ಅಯೋಧ್ಯ ರಘುವಂಶದ ನಾವು ಸುಳ್ಳನ್ನು ಹೇಳುವುದಿಲ್ಲ. ಅಗತ್ಯವಾಗಿ ನೆರವೇರಿಸಿಕೊಡ್ತೇನೆ. ನಿನ್ನಿಚ್ಛೆ ಏನೆಂಬುದು ಹೇಳು ಕೈಕಾ. ಅದಿರಲಿ, ನಿಮಗೆ ಹೆಚ್ಚಿನ ಪ್ರೀತಿ ಯಾರ ಮೇಲಿರುವುದು? ಮತ್ತಿನ್ಯಾರಲ್ಲಿ ಕೈಕಾ? ನಿನ್ನಲ್ಲ, ನನ್ನಲ್ಲಿಯೇ. ನಿನ್ನಲ್ಲ. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಬೇರೆ ಯಾರ ಮೇಲೆಯೂ ಇಲ್ಲವೇ? ಇಲ್ಲ ದೇವಿ, ಬೇರೆ ಯಾರ ಮೇಲೂ ಇಲ್ಲ. ಯೋಚಿಸಿ ನೋಡಿ, ಚೆನ್ನಾಗಿ ಯೋಚಿಸಿ ನೋಡಿ. ಇಲ್ಲ ಕೈಕಾ, ನಿನ್ನಲ್ಲದೆ ನನಗೆ ಮತ್ತಿನ್ಯಾರ ಮೇಲೂ ಇಲ್ಲ. ಇನ್ನೂ ಯೋಚಿಸಿ, ಸಮಯವಿರುವುದು. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಬೇರೆ ಯಾರ ಮೇಲೆಯೂ ಇಲ್ಲವೇ? ಮರೆತಿದ್ದೇನು ಕೈಕಾ, ಮರೆತಿದ್ದೇನೆ. ಯಾರ ಮೇಲೋ? ನನ್ನ ಮುದ್ದು ರಾಮಚಂದ್ರನ ಮೇಲೆ ನನಗೆ ಅಧಿಕವಾದ ಪ್ರೀತಿ ಇರುವುದು. ನೋಡಿದಿರಾ ಕೈಕಾ? ಈಗಲೇ 2 ಮಾತುಗಳನ್ನು ಆಡುತ್ತಿರುವಿರಿ. ಇನ್ನು ನಾನು ಕೇಳಿದ ವರಗಳನ್ನು ನೆರವೇರಿಸಿಕೊಡುತ್ತೀರಾ ಎನ್ನುವ ನಂಬಿಕೆ ನನಗೆ ಹೇಗೆ ಬರಬೇಕು ಹೇಳಿ? ಹಾಗಲ್ಲ ಕೈಕಾ, ಕುಳಿತುಕೋ. ಮತ್ತೆ ಹೇಗೋ? ನಿನ್ನ ಮೇಲಿರುವುದು ಪತ್ನಿ ಪ್ರೇಮ, ಆಹಾ. ರಾಮಚಂದ್ರನ ಮೇಲಿರುವುದು ಪುತ್ರ ಪ್ರೇಮ. ಇಷ್ಟಕ್ಕೆ ಕೋಪವೇ? ಹಾಗಾದರೆ ನಿಮ್ಮ ಪ್ರಿಯ ಪುತ್ರನಾದ ರಾಮನ ಮೇಲೆ ಆಣೆ ಇಟ್ಟು ನಾನು ಕೇಳಿದ ವರಗಳನ್ನು ನೆರವೇರಿಸಿಕೊಡುತ್ತೇನೆ ಎಂದು ವಚನವನ್ನು ಕೊಟ್ಟರೆ ಆಗ ಆ ವರಗಳನ್ನು ಕೇಳುತ್ತೇನೆ. ಕೈಕಾ, ದೀಕ್ಷಾಬದ್ಧನಾಗಿ ಕುಳಿತಿರುವ ರಾಮಚಂದ್ರನ ಮೇಲೆ ಆಣೆಯು ಬೇಡ ಕೈಕಾ. ನಿನ್ನಿಚ್ಛೆ ಏನಿದ್ದರೂ ಹೇಳೋ, ನಾನು ನೆರವೇರಿಸಿಕೊಡುತ್ತೇನೆ. ಪ್ರಾಣೇಶ್ವರ, ನೀವು ರಾಮನ ಮೇಲೆ ಆಣೆ ಇಡದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಇವಳೆಂದೂ ನನ್ನ ಮಾತಿಗೆ ವಿರೋಧವನ್ನಾಡಿದವಳಲ್ಲ. ಹಿಂದೇಕೋ ಇವಳ ರೀತಿ ವಿಚಿತ್ರವಾಗಿರುವುದಲ್ಲ. ಹಾಗಲ್ಲ, ದೈವ ಇಚ್ಛೆ ಇದ್ದಂತಾಗಲಿ ಕೈಕಾ, ಆಗಲಿ ಕೈಕಾ. ಶ್ರೀರಾಮಚಂದ್ರನ ಮೇಲೆ ಹಾಣೆಯಾಗಿಯೋ ನೆರವೇರಿಸಿಕೊಡ್ತೇನೆ. ನಿನ್ನಿಚ್ಛೆ ಏನೆಂಬುದನ್ನು ಕೇಳುತ್ತೇನೆ. ಅಬ್ಬಾ,
ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಹೇಳಲೇ? ಹೇಳು ಕೈಕ. ಪ್ರಾಣೇಶ್ವರ, 1ನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ಹೇಳಿದೆ? ಏನು ಹೇಳಿದೆ? ನಿನ್ನ ಮೊದಲನೆಯ ವರಕ್ಕೆ ಈಗ ನಿಶ್ಚಯವಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗಾಗಬೇಕೆ? ಇನ್ನು ನಿನ್ನ 2ನೇ ವರ? 2ನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಮಾತನಾಡುತ್ತಿರುವುದು? ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಅಲ್ಲ, ಅವಳಂತೆ ವೇಷವನ್ನು ಧರಿಸಿಕೊಂಡು ಬಂದು ನಿಂತು ಮಾತನಾಡುತ್ತಿರುವ ಯಾವುದೋ ಭೂತವೆಂದು ಪ್ರಾಣೇಶ್ವರ. ಇಲ್ಲ ಇಲ್ಲ ಇಲ್ಲ, ನನ್ನ ಕೈಕೆಗೆ ನನ್ನ ರಾಮನ ಮೇಲೆ ಎಲ್ಲಿಲ್ಲದ ಪ್ರೀತಿ. ಇಂತಹ ನನ್ನ ಕೈಕೆ ರಾಮನಿಗೆ ವನವಾಸವನ್ನು ಯಾಚಿಸಿದಳೆಂದರೆ ಸೂರ್ಯ ಚಂದ್ರರು ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆಯೇ ಸರಿ. ಇಲ್ಲ ಇಲ್ಲ, ಕೈಕ ಮನಸ್ಸು ದಿಕ್ಕೆಟ್ಟು ಸ್ಥಳಪಲ್ಲಟವಾಗಿ ಈ ರೀತಿ ಮಾತನಾಡುತ್ತಿರುವೆಯಾ? ಎಲ್ಲಿ ಆ ಪಾರ್ಶ್ವದಲ್ಲಿ ನಿಂತು ಹೇಳು. ಪ್ರಾಣೇಶ್ವರ, ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಒಂದೇ. ಭರತನಿಗೆ ಪಟ್ಟಾಭಿಷೇಕವಾಗಬೇಕು, ರಾಮನು ಅರಣ್ಯವಾಸಕ್ಕೆ ಹೋಗಲೇಬೇಕು. ಹೊರಜಿಡಲು ಪಡೆಯುವುದ ಧಾರವಾಡ ಕವಿದಿರುವುದ ವಚನದ ಮಾತಿಗೆ ಮಣಿದು ಮಸಣ ಸೇರಿದಂತಾಯ್ತು ರಾಮ. ಹಾಗೂ ಕೇಳಲಾರೆ ಕೈಕ, ಕೇಳಲಾರೆ. ನನ್ನ ಕೈಕಿಗೆ ನನ್ನ ರಾಮನ ಮೇಲೆ ಎಲ್ಲಿಲ್ಲದ ಪ್ರೀತಿ. ಇಂಥ ನನ್ನ ಕೈಗೆ ರಾಮಚಂದ್ರನಿಗೆ ವನವಾಸವನ್ನು ಯಾಚಿಸಿದಳು. ಕೋಮಲ ಹೃದಯದವನಾದ ನನ್ನ ರಾಮನಿಗೆ ಈ ವಿಚಾರವು ತಿಳಿದರೆ ಎಷ್ಟೊಂದು ಮನನೊಂದುಕೊಳ್ಳುವನು. ಬೇಡ ಕೈಕ, ಬೇಡ. ನನ್ನ ರಾಮನನ್ನು ವನವಾಸಕ್ಕೆ ಕಳಿಸಬೇಡ. ಹಾಗೊಂದು ವೇಳೆ ವನವಾಸಕ್ಕೆ ಹೋದದ್ದೇ ಆದರೆ ನನ್ನ ಪಂಚ ಪ್ರಾಣಗಳು ಹಾರಿ ಹೋಗುವುದು. ಆಗ ನೀನು ವಿಧವೆಯಾಗುವೆ, ಜನರ ನಿಂದನೆಗೆ ಗುರಿಯಾಗುವೆ. ಆಗಲಿ. ಬೇಡ ಕೈಕ, ಬೇಡ. ನಿನ್ನಿಷ್ಟದಂತೆ ನಿನ್ನ ಮಗ ಭರತನಿಗೆ ಪಟ್ಟ ಕಟ್ಟುತ್ತೇನೆ. ಆದರೆ ನನ್ನ ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗೆಂದು ಹೇಳಬೇಡ ದೇವಿ. ಈ ಛಲವನ್ನು ಬಿಡು, ರಾಮನನ್ನು ಉಳಿಸು ಕೈಕ, ಉಳಿಸು. ಚಲಪೂ ರಾಮನೊಳು ಬೇಡ, ಲಲನೆ ದಯದಿಂದ ನೋಡ. ಕೆಲವು ರಾಮನೊಳು ಬೇಡ, ಲಲನೆ ದಯದಿಂದ ನೋಡ.
ರಾಮನೋ ಇಡನೆ ಕೋಪವ ರಾಮನೋ ಕರವ ಕರವ ಮುಗಿರನ ನಿನ್ನೊಳು ಜನಪೂರಾಮನೊಳು ಬೇಡ ಲಲನೆ ದಯದಿಂದ ನೋಡ ಕೊಡು ನೀ ಭರತಗ ರಾಜ್ಯವ ದೇವಿ ದೇವಿ ಕೊಡೊನ್ನೆ ಭರತಗ ರಾಜ್ಯವ ಉಳಿಸೋ ರಾಮನವನ ವಾಸವ ಉಳಿಸೋ ರಾಮನವನ ವಾಸವ ಸತ್ಯಾತ್ಮನೋ ಧರ್ಮಾತ್ಮನೋ ಸತ್ಯಾತ್ಮನೋ ಧರ್ಮಾತ್ಮನೋ ನನ್ನ ರಾಮನೋ ನಿಮ್ಮ ರಾಮನು ನನ್ನ ರಾಮನೋ ಹೌದು ನಿಮ್ಮ ರಾಮನೇ ಸುಗುಣಾಭಿರಾಮನೋ ಚಲವು ರಾಮನೊಳು ಬೇಡ ಲಲನೆ ದಯದಿಂದ ನೋಡ ಚಲವು ರಾಮನೊಳು ಬೇಡ ಬೇಡ ಕೈಕ ಈ ಜಲವನ್ನು ಬಿಡು ನನ್ನ ರಾಮನನ್ನು ಉಳಿಸು ನಿನ್ನ ಮಗ ಭರತನಿಗೆ ಪಟ್ಟ ಕಟ್ಟುತ್ತೇನೆ ನನ್ನ ರಾಮನ ವನವಾಸವನ್ನು ತಪ್ಪಿಸು ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಸಾಧ್ಯವಿಲ್ಲ. ಕೈಕ ಕೈ ಮುಗಿದು ಬೇಡಿ ನೀವೇನೇ ಹೇಳಿದರೂ ಕೂಡ ನಾನು ಕೇಳತಕ್ಕವಳಲ್ಲ. ಒಂದು ವೇಳೆ ನಿಮ್ಮಿಂದ ಅಸಾಧ್ಯವಾದ್ರೆ ಹೇಳಿಬಿಡಿ, ನಾನು ಎಲ್ಲಿಯಾದ್ರೂ ಹೋಗಿ ವಿಷಪಾನವನ್ನು ಮಾಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ಅಯ್ಯೋ ಅಯ್ಯೋ ದುರ್ವಿಧಿಯೇ ಕೈಕ ನೀನು ರಾಮನಲ್ಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳೆಲ್ಲವೂ ಏನಾದವು ದೇವಿ ಏನಾದವು ಏನಾದವೆ ಎಲ್ಲ ನಿಮ್ಮ ಕಪಟ ನಾಟಕದಲ್ಲಿಯೇ ಮಾಯವಾಗಿ ಹೋದವು. ಕುಲಘಾತಕಿ ನನ್ನದು ಕಪಟ ನಾಟಕವೇ ನನ್ನದು ಕಪಟ ನಾಟಕವೇ ನಾನು ನಿನ್ನಲ್ಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳಿಗೆ ತಕ್ಕ ಪ್ರಾಯಶ್ಚಿತ್ತವಾಯಿತು ತಕ್ಕ ಪ್ರಾಯಶ್ಚಿತ್ತವಾಯಿತು. ನನಗೆ ಮುಖವನ್ನು ತೋರಿಸಬೇಡ ನನಗೆ ಮುಖವನ್ನು ತೋರಿಸಬೇಡ ಹೊರಟು ಹೋಗು ಮಹಾರಾಜರಿಗೆ ಜಯವಾಗಲಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಿದ್ಧತೆಯಾಗಿದೆ. ಗುರುಗಳಾದ ವಶಿಷ್ಠ ಮಹಾಮುನಿಗಳು ತಮ್ಮ ಆಗಮನವನ್ನೇ ನಿರೀಕ್ಷಿಸುತ್ತಿರುವರು ಮಹಾಪ್ರಭು. ಮಹಾರಾಜರು ಅದೇ ಆಲೋಚನೆಯಲ್ಲೇ ಇರುವರು. ನೀನು ಹೋಗಿ ಶ್ರೀರಾಮಚಂದ್ರ ಬಹುಬೇಗನೆ ಇಲ್ಲಿಗೆ ಬರಮಾಡು. ಜಾಗೃತಿಯಾಗಿ. ಮಹದಾಜ್ಞೆ ತಾಯಿ. ಬೇಡ ನನ್ನ ರಾಮನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ. ರಾಮನು ಇಲ್ಲಿಗೆ ಬರಲೇಬೇಕು, ವಿಚಾರವು ತಿಳಿಯಲೇಬೇಕು. ದೂರ ತಲಲು ರಾಕ್ಷಸಿ
ಈ ನನ್ನ ಅವಯವಗಳು ವಯೋಧರ್ಮವನ್ನು ಮರೆತು ಮೀರುತ್ತಿದೆ. ಅಸ್ತವೋ ಶಸ್ತ್ರದ ಕಡೆಗೆ ನುಗ್ಗುತ್ತಿದೆ. ರಘುವಂಶ ಕುಲಘಾತುಗಳಾದ ನಿನ್ನನ್ನ ಈ ಭೂಮಿಯ ಮೇಲೆ ಒಂದರಗಳಿಗೆಯೂ ಬಿಟ್ಟಿರಲಾರೆ. ಹಾಗೊಂದು ವೇಳೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯ ಪುಣ್ಯಶೀಲೆಯರೆಲ್ಲರೂ ನಿನ್ನನ್ನು ನೋಡಿ ನಿನ್ನ ದುರ್ಬುದ್ಧಿಯನ್ನೇ ಕಲಿತುಕೊಳ್ಳುವರು. ಆದ್ದರಿಂದ ನಿನ್ನನ್ನು ಕೊಂದು ನನ್ನ ಕ್ರೋಧವನ್ನು ಶಾಂತಿ ಮಾಡಿಕೊಳ್ಳುತ್ತೇನೆ. ಜನಕ, ರಾಮಚಂದ್ರ, ರಾಮಚಂದ್ರ. ಅಮ್ಮ, ಏನು ಸೂರ್ಯವಂಶದ ಅರಸರು ಆಡಿಗೆ ಮಾತಿಗೆ ತಪ್ಪುವರೆಂದರೇನಮ್ಮ? 60 ಸಹಸ್ರಗಳ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿದವರು ಆಡಿದ ಮಾತಿಗೆ ತಪ್ಪುವರೆ. ಅದು ಅಲ್ಲದೆ ನಾನು ಬಂದ ಕೂಡಲೇ ಅದೆಷ್ಟೋ ಸಂತೋಷದಿಂದ ಮಾತನಾಡುತ್ತಿದ್ದ ನಮ್ಮ ತಂದೆಯವರು ಈ ದಿನ ಈ ರೀತಿ ಚಿಂತೆಯಿಂದಿರಲು ಕಾರಣವೇನು ತಾಯಿ? ಒಂದು ವೇಳೆ ನನ್ನಿಂದೇನಾದರೂ ಅಪರಾಧವಾದೀತೆ? ಇಲ್ಲ ಇಲ್ಲ ಇಲ್ಲ, ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ. ಆದರೆ ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಈ ರೀತಿಯಾಗಿ ಚಿಂತಾಕ್ರಾಂತರಾಗಿರುವರು. ಅಮ್ಮ, ಜನಕರು ನಡೆಸಲಾರದಂತ ಅಸಾಧ್ಯವಾದ ವಿಷಯವಾವು ತಾಯಿ? ಏಕೆ? ನೀನು ನೆರವೇರಿಸಿಕೊಡುವೆಯಾ? ಹಾಗೆಣಿಸಬಾರದು ತಾಯಿ, ಹಾಗೆಣಿಸಬಾರದು. ನನ್ನಿಂದ ಆಗುವುದಾದರೆ ಜನಕನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುವನು. ಹೇಳು ತಾಯಿ, ಹೇಳು. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನೇ ನಾನೀಗ ಕೇಳಿಕೊಂಡೆನು. ಏನೆಂಬುದಾಗಿ ತಾಯಿ? 1ನೇ ವರಕ್ಕೆ ನಿನಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದೆಲ್ಲೂ ಕೇಳಿಕೊಂಡೆನು. ಅಮ್ಮ, ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ? ಓಹೋ, ನಾನಾರು ಭರತನಾರು ಇಬ್ಬರು ದಶರಥ ಚಕ್ರವರ್ತಿಯ ಮಕ್ಕಳಲ್ಲವೇ? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನ ನಾನಾಳಿದರೇನು, ಭರತನಾಳಿದರೇನು? ನಮ್ಮ ಹಿಂದಿನವರಂತೆ ನಾವು ಒಂದು ದಿನ ಬಿಟ್ಟು ಹೋಗಬೇಕಲ್ಲವೇ ತಾಯಿ? ಅಮ್ಮ, ನಿಮ್ಮ ಇಷ್ಟದಂತೆ ಭರತನಿಗೆ ಪಟ್ಟಾಭಿಷೇಕವಾಗಲಿ. ಇನ್ನು ಆ ನಿಮ್ಮ 2ನೇ ವರವಾವುದು ತಾಯಿ? 2ನೇ ವರಕ್ಕೆ ನೀನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ಧರಿಪುದಂದ ಮಾತೆ ನೀನೋ ಅಮ್ಮ. ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ಧರಿಪುದಂ ದಾಟಿಸಿದ ಮಾತೆ ನೀನೋ ಅಮ್ಮ. ಅಮ್ಮ, ಅಮ್ಮ. ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವಯನಗೆ ಭೇದವಿಲ್ಲದೆ ಬಗೆದ ಮಾತೆ ನೀನೋ ಅಮ್ಮ. ಅಮ್ಮ, ಪಿತೃವಾಕ್ಯ ಪಾಲಿಸುವ
ಆಕೆ ಪಾಲಿಸುವ ಪುತ್ರ ರತ್ನರೊಳಗೆ ಅಮರ ಕೀರ್ತಿಯಂಗೊಳಿಸಿದ ಮಾತೆ ನೀನು ಅಮ್ಮ. ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿತ್ತ ಮಾತೆ ನೀನು ಅಮ್ಮ. ಎಚ್ಚೇಕೆ ನೀಯನಗೆ ಪ್ರತ್ಯಕ್ಷ ಮಾತೆ, ಎಚ್ಚೇಕೆ ನೀಯನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ. ನಿಶ್ಚಯ ಜೀವನವಾಸ ಕೊಪ್ಪಿದನು ಸುನೀತೆ, ಎಚ್ಚರಿಸು ಪಿತನನ್ನ ನಮಿಸುವೆನು ಮಾತೆ ಅಮ್ಮ. ಅಯೋಧ್ಯೆಯ ಪ್ರಜೆಗಳೆಲ್ಲರೂ ನನ್ನನ್ನು ನೋಡಿದಾಗ ಕೈಕಾಮಾತೆಯ ಪುತ್ರನು ಭರತನಲ್ಲ ಶ್ರೀರಾಮಚಂದ್ರನೆಂದು ಹೇಳುತ್ತಿದ್ದರು. ಅದು ಈಗ ನಿಜವಾಯಿತು ತಾಯಿ, ಈಗ ನಿಜವಾಯಿತು ಅಮ್ಮ. ಈ ಕೋಸಲ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡಲು ನಾನು ಅಸಕ್ತನೆಂತಲೂ ಭರತನೇ ಯೋಗ್ಯನೆಂತಲೂ ಭಾವಿಸಿ ಅನೇಕ ಮುನಿಜನರ ಪಾದ ಸೇವೆಯನ್ನು ಮಾಡಲು ಸದಾವಕಾಶ ಕೊಟ್ಟು ನನಗೆ ಮಹದುಪಕಾರವನ್ನು ಮಾಡಿದೆ ತಾಯಿ, ಮಹದುಪಕಾರವನ್ನು ಮಾಡಿದೆ ಅಮ್ಮ. ಬಹಳ ಸಂತೋಷ ತಾಯಿ. ನನ್ನ ವನವಾಸದ ವಿಚಾರವನ್ನು ಜನನಿಗೂ ಜಾನಕಿಗೂ ತಿಳಿಸಿ ಬರುತ್ತೇನೆ. ಅಲ್ಲಿಯವರೆಗೂ ನಮ್ಮ ಜನಕನ ರಕ್ಷಣಾ ಭಾರವು ನಿಮ್ಮದೇ ತಾಯಿ, ನಿಮ್ಮದೇ. ಅದೆಲ್ಲವೂ ನನಗೆ ತಿಳಿದಿರುವುದು. ಜಾಗ್ರತೆಯಾಗಿ ಹೊರಡು.